ಮಂಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಡೆಂಗ್ಯೂ ಪ್ರಕರಣ ಪತ್ತೆಯಾಗಿಲ್ಲ. ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗುರುರಾಜ್ ಹೇಳಿಕೆ. ಇತ್ತೀಚಿನ ದಿನಗಳಲ್ಲಿ ರಾಜ್ಯಾದ್ಯಂತ ಡೆಂಗ್ಯೂ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗಿದ್ದು 2 ಬಲಿ ಕೂಡ ಉಂಟಾಗಿದೆ. ಈ ವಿಚಾರವಾಗಿ ಬೆಂಗಳೂರು ಪೂರ್ವ ತಾಲೂಕಿನ ಮಂಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳಲ್ಲಿ ಕೂಡ ಟಿಟಿ ಸಿಂಪಡಣೆ ಮಾಡಿ ಚರಂಡಿಗಳನ್ನು ಸ್ವಚ್ಛತೆಗೊಳಿಸಿದ್ದು, ಆಶಾ ಕಾರ್ಯಕರ್ತೆಯರ ಮುಖಾಂತರವಾಗಿ ಪ್ರತಿ ಮನೆಗೂ ತೆರಳಿ ಡೆಂಗ್ಯೂ ಅರಿವನ್ನು ಮೂಡಿಸಲಾಗಿದೆ. ಇನ್ನು ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಕ್ರಿಮಿನಾಶಕವನ್ನು ಸಿಂಪಡಣೆ ಮಾಡಿದ್ದು, ಚರಂಡಿಗಳನ್ನು ಕೂಡ ಸ್ವಚ್ಛತೆಗೊಳಿಸಿರುವುದಲ್ಲದೆ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸಲಾಗಿದ್ದು, ಮನೆಯ ಮುಂಭಾಗದಲ್ಲಿ ನೀರು ನಿಲ್ಲದಂತೆ ಹಾಗೂ ಟೈರ್ಗಳು, ತೆಂಗಿನ ಚಿಪ್ಪುಗಳು ಇವುಗಳನ್ನು ಕೂಡ ಸುರಕ್ಷಿತವಾಗಿ ವಿಲೇವಾರಿ ಮಾಡಿ ಮನೆ ಆವರಣ ಸ್ವಚ್ಛತವಾಗಿಟ್ಟುಕೊಂಡು ಸೊಳ್ಳೆ ಮುಕ್ತ ಗ್ರಾಮಗಳನ್ನಾಗಿ ಮಾಡಿಕೊಳ್ಳಲು ಸಾರ್ವಜನಿಕರು ಕೂಡ ಸಹಕರಿಸಬೇಕು. ಆದ್ದರಿಂದ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇದುವರೆಗೂ ಯಾವುದೇ ಕೂಡ ಡೆಂಗ್ಯೂ ಪ್ರಕರಣ ಬಂದಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ ಎಂದಿದ್ದಾರೆ. ನಮ್ಮ ಪಂಚಾಯಿತಿಯಲ್ಲಿ ಇನ್ನೂ ಡೆಂಗ್ಯೂ ಜ್ವರದ್ದೇನು ಕಾಣಿಸ್ಕೊಳ್ತಾ ಇಲ್ಲ. ಬಟ್ ಆದರೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಮರಗಳು ಕ್ಲೀನ್ ಮಾಡಿಸಿ ಅದಕ್ಕೆ ಈ DDT ಪೌಡರ್ ಸಿಂಪಡಿಸಿ ಅದು ಮುಂಜಾಗ್ರತೆ ಕ್ರಮ ತೊಗೊಂಡಿದ್ದೀವಿ. ಬಟ್ ಈ ಸದ್ಯಕ್ಕಂತೂ ನಮ್ಮ ಪಂಚಾಯಿತಿಯಲ್ಲಿ ಡೆಂಗ್ಯೂ ಕಾಣಿಸ್ಕೊಳ್ತಾ ಇಲ್ಲ. ಹೌದು, ಆಶಾ ಕಾರ್ಯಕರ್ತರ ಮುಖಾಂತರ ಅವೇರ್ನೆಸ್ ಮೂಡಿಸಿ ಜನಗಳಿಗೆ, ಮತ್ತು ಆ ನೀರಲ್ಲಿ ಸೊಳ್ಳೆ ಮೊಟ್ಟೆ ಇಡುತ್ತೆ ಅಂತ ಅದನ್ನು ನೀರು ಶೇಖರಣೆ ಮಾಡಿದಂಗೆ ಡ್ರಮ್ಮು ಮತ್ತು ಪಾತ್ರೆ ಎಲ್ಲ ಪ್ರಿಕಾಷನರಿ ತೊಗೊಳ್ತಾ ಇದ್ದೀವಿ. ಬಟ್ ಸದ್ಯಕ್ಕೆ ನಮ್ಮ ಪಂಚಾಯತಿಯಲ್ಲಿ ಯಾವುದೇ ಡೆಂಗ್ಯೂ ಜ್ವರ ಕಾಣಿಸ್ಕೊಳ್ತಾ ಇಲ್ಲ. ಈ ನಮ್ಮ ಪಂಚಾಯತಿ ಮಂಡೂರು ಗ್ರಾಮ ಪಂಚಾಯತಿಯ ಪ್ರಜೆಗಳಿಗೆ ಹೇಳೋದಂತೆ, ನಮ್ಮ ಎಚ್ಚರಿಕೆಯಿಂದ ನಾವು ಇರಬೇಕು. ಯಾವುದೇ ಕಾಯಿಲೆಯನ್ನು ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ದಯವಿಟ್ಟು ನೀವು ಜ್ವರ ಅಥವಾ ನೆಗಡಿ ಕಾಣಿಸ್ಕೊಂಡು ಕೂಡಲೇ ಸರ್ಕಾರಿ ಆಸ್ಪತ್ರೆಗೆ ಬಂದು ಚೆಕ್ ಮಾಡಿಸ್ಕೊಂಡು ಅದನ್ನು ಟ್ರೀಟ್ಮೆಂಟ್ ತಗೊಬೇಕು ಅಂತ ಹೇಳ್ತಾ ನಿಮ್ಮಲ್ಲಿ ಕೇಳ್ಕೊಳ್ತೀವಿ.